ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ, ಓಂ ಶ್ರೀ ಆಂಜನೇಯಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಕುಂಭರಾಶಿ ಜನರು, ನಿಮ್ಮನ್ನು ತಡೆಯಲು ಯಾರೂ ಹುಟ್ಟಿಲ್ಲ. ನಿಮ್ಮ ಸಮಯ ಬಂದಿದೆ. ಜೀವನವು ನಿಮ್ಮನ್ನು ಒಂದು ಮಹತ್ವದ ತಿರುವಿಗೆ ಕೊಂಡೊಯ್ಯುತ್ತಿದೆ. ಅಲ್ಲಿ ಅನೇಕರು ನಿಮ್ಮ ಪ್ರತಿಭೆಯಿಂದ ಕೋಪಗೊಳ್ಳುತ್ತಾರೆ. ಕೆಲವರು ಹೊರನೋಟಕ್ಕೆ ವಾವ್, ನೀವು ತುಂಬಾ ಎತ್ತರಕ್ಕೆ ಏರಿದ್ದೀರಿ ಎಂದು ಹೇಳುತ್ತಾರೆ. ಆದರೆ ಒಳಗೆ ಆಳವಾಗಿ ಅದೇ ಜನರು ನೀವು ಹೇಗೆ ಪ್ರಗತಿ ಹೊಂದುತ್ತಿದ್ದೀರಿ ಎಂದು ಅಸೂಯೆಯಿಂದ ಕುದಿಯುತ್ತಾರೆ. ಮತ್ತು ಅವರು ಇನ್ನೂ ಏಕೆ ಅಲ್ಲಿ ಸಿಲುಕಿಕೊಂಡಿದ್ದಾರೆ, ಇದು ಪ್ರಪಂಚದ ಸತ್ಯ. ಜನರು ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಬರುವುದಿಲ್ಲ. ಅವರು ನಿಮ್ಮ ಯಶಸ್ಸನ್ನು ನೆಕ್ಕಲು ಮಾತ್ರ ಬರುತ್ತಾರೆ. ನೀವು ಹೆದ್ದೇಳುತ್ತಿದ್ದಂತೆ ನಿಮ್ಮ ಸ್ನೇಹಿತರು ಮತ್ತು ಸಹೋದರರು ಇದ್ದಕ್ಕಿದ್ದಂತೆ ನಿಮ್ಮವರಾಗಿ ಬದಲಾಗುತ್ತಾರೆ. ಆದರೆ ಸರಿಯಾದ ಸಮಯದಲ್ಲಿ ಈ ಸುಳ್ಳು ಮುಖಗಳನ್ನು ಗುರುತಿಸುವುದು ಬಹಳ ಮುಖ್ಯ. ಏಕೆಂದರೆ ನಿಮ್ಮ ಹಾದಿಗೆ ಅಡ್ಡ ಬರುವವರಲ್ಲಿ ಅರ್ಧದಷ್ಟು ಜನರು ಸ್ವಾರ್ಥ ಕಾರಣಗಳಿಗಾಗಿ ಬದಲಾಗುತ್ತಾರೆ. ಸ್ವಾರ್ಥ ಕಾರಣಕ್ಕಾಗಿ ಬದಲಾಗುತ್ತಾರೆ. ಮತ್ತೆ ಕೆಲವರು ನಿಮ್ಮ ಪ್ರಗತಿಯನ್ನು ನೋಡಿ ನಿಮ್ಮನ್ನು ಹೊಗಳುತ್ತಾರೆ. ಕೆಲವರು ನಿಮ್ಮ ಸಂಪತ್ತಿನ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ. ಕೆಲವರು ನಿಮ್ಮ ಪ್ರಭಾವವನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮತ್ತು ಅತ್ಯಂತ ಅಪಾಯಕಾರಿ ಎಂದರೆ ನಿಮ್ಮನ್ನು ಮೇಲ್ನೋಟಕ್ಕೆ ದೇವರಂತೆ ಪೂಜಿಸುವವರು, ಆದರೆ ನಿಮ್ಮನ್ನು ಕೆಳಗಿಳಿಸಲು ರಹಸ್ಯವಾಗಿ ತಮ್ಮ ಕೈಲಾದಷ್ಟು ಪ್ರಯತ್ನಿಸುವವರು. ಈಗ ನೀವು ಈ ಜನರನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು. ಜೀವನದಲ್ಲಿ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಎಂದರೆ ಸ್ನೇಹಿತನಂತೆ ನಟಿಸಿ ನಂತರ ಶತ್ರುವಾಗಿ ಬದಲಾಗುವವನು. ನಿಮ್ಮ ವಿರುದ್ಧ ಬಲಿಷ್ಠನು ಕತ್ತೆಯನ್ನು ತೆಗೆದುಕೊಂಡಿದ್ದಾನೆ. ಮತ್ತು ಈಗ ಹೇಳಿ, ಮುಂದೆ ಕತ್ತೆಯನ್ನು ಎಷ್ಟು ಉಗ್ರ, ನಿರ್ಣಾಯಕ ಮತ್ತು ಎಷ್ಟು ವೇಗವಾಗಿ ಎಂದರೆ ನಿಮಗೆ ಹಾನಿ ಮಾಡಿದವರು ಹೂಡಿದ ಪ್ರತಿಯೊಂದು ಪಿತೂರಿಯೂ ಅವರ ಕುತ್ತಿಗೆಗೆ ಕುಣಿಕೆಯಂತೆ ಹಿಂತಿರುಗುತ್ತದೆ. ನಿಮ್ಮ ವಿರುದ್ಧ ರಹಸ್ಯವಾಗಿ ವರ್ತಿಸಿದವರು ಇದ್ದಕ್ಕಿದ್ದಂತೆ ತೊಡಕುಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. ಏಕೆಂದರೆ ಅನ್ಯಾಯವನ್ನು ಬೇರು ಸಹಿತ ಕಿತ್ತು ಹಾಕುವ ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಸಕ್ರಿಯಗೊಂಡಿದೆ. ನೀವು ಏನನ್ನು ಸಹಿಸಿಕೊಂಡಿದ್ದೀರೋ, ನೀವು ಎಷ್ಟೇ ಮೌನವನ್ನು ಊಹಿಸಿಕೊಂಡಿದ್ದೀರೋ, ಆ ಮೌನವು ಈಗ ನಿಮ್ಮ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುತ್ತದೆ. ಪರಿಸ್ಥಿತಿಗಳು ಎಷ್ಟು ವೇಗವಾಗಿ ಬದಲಾಗುತ್ತದೆ ಎಂದರೆ ನಿಮ್ಮ ಶತ್ರುಗಳಿಗೆ ಅವರಿಗೆ ಏನಾಗಲಿದೆ ಎಂದು ತಿಳಿದಿರುವುದಿಲ್ಲ. ಅವರು ನಿರ್ಮಿಸಿದ ಪ್ರತಿಯೊಂದು ಅಡಚಣೆಯು ಕುಸಿಯುತ್ತದೆ. ಅವರು ವಿಫಲಗೊಳಿಸಿದ ಪ್ರತಿಯೊಂದು ತಂತ್ರವು ತನ್ನಿಂದ ತಾನೇ ಕುಸಿಯುವಂತೆ ಕಾಣುತ್ತದೆ. ನಿಮ್ಮ ಶಕ್ತಿಯು ಈಗ ಹೊಸ ಮಟ್ಟವನ್ನು ತಲುಪಿದೆ. ಅಲ್ಲಿ ಯಾರು ನಿಮ್ಮನ್ನು ತಡೆಯಲು ಧೈರ್ಯ ಮಾಡುವುದಿಲ್ಲ. ನಿಮ್ಮ ಮುಂದೆ ಇರುವ ಪ್ರತಿಯೊಂದು ಹೆಜ್ಜೆಯು ಅದೃಶ್ಯ ರಕ್ಷಣೆಯೊಂದಿಗೆ ಇರುತ್ತದೆ ಮತ್ತು ಅದಕ್ಕಾಗಿಯೇ ನಿಮ್ಮ ಹಾದಿ ಎಂದಿಗಿಂತಲೂ ಪ್ರಕಾಶಮಾನವಾಗುತ್ತದೆ. ನೀವು ಮುಂದುವರಿಯುತ್ತಿದ್ದಂತೆ ಒಮ್ಮೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಶಕ್ತಿಗೆ ಎದುರುತ್ತಾರೆ ಎಂದು ನೀವು ನೋಡುತ್ತೀರಿ. ಅವರ ದುರಂಕಾರವು ಛಿದ್ರವಾಗುತ್ತದೆ. ಅವರ ಮುಖಗಳಿಂದ ಮುಖವಾಡಗಳನ್ನು ತೆಗೆದುಹಾಕಲಾಗುವುದು ಮತ್ತು ಅವರು ತಮ್ಮ ದುಷ್ಟ ಉದ್ದೇಶಗಳ ಪರಿಣಾಮಗಳನ್ನು ನೀವು ಮುಂದೆ ನೋಡಲೇಬೇಕು. ಈ ಸಮಯವು ನಿಮಗಾಗಿ ಯಾರು ಮುಚ್ಚಲು ಸಾಧ್ಯವಾಗದ ಒಂದು ಬಾಗಿಲನ್ನು ತೆರೆಯುತ್ತಿದೆ. ಈಗ ಶಾಂತವಾಗಿರಿ ಮತ್ತು ಮುಂದುವರಿಯಿರಿ, ಏಕೆಂದರೆ ಮುಂಬರುವ ಸಮಯಗಳು ನಿಮ್ಮ ವಿಜಯವನ್ನು ಎಷ್ಟು ಪ್ರಕಾಶಮಾನವಾಗಿಸುತ್ತವೆ ಎಂದರೆ ನಿಮ್ಮ ಪರವಾಗಿ ಅಂತಹ ತೀವ್ರ ಬದಲಾವಣೆ ಹೇಗೆ ಸಂಭವಿಸಿತು ಎಂದು ಜಗತ್ತೇ ಆಶ್ಚರ್ಯಚಕಿತವಾಗುತ್ತದೆ. ನಿಮ್ಮ ಅದೃಷ್ಟ ತಿರುಗಿದ ಕ್ಷಣ ಪ್ರಪಂಚದ ಪ್ರಬಲ ಶಕ್ತಿಗಳು ಸಹ ಹಾದಿಯನ್ನು ಬದಲಾಯಿಸುತ್ತವೆ ಮತ್ತು ಈಗ ಆ ಕ್ಷಣವು ನಿಮ್ಮ ಜೀವನದಲ್ಲಿ ಬಂದಿದೆ. ನೀವು ಇಷ್ಟು ದಿನ ನಿಮ್ಮ ಹೃದಯದಲ್ಲಿ ನಿಗ್ರಹಿಸಿದ ಎಲ್ಲ ನೋವುಗಳು, ನೀವು ಮೌನವಾಗಿ ಅನ್ಯಾಯವನ್ನು ಸಹಿಸಿಕೊಂಡ ಎಲ್ಲ ಸಮಯಗಳು, ನೀವು ಚಡಪಡಿಕೆಯಲ್ಲಿ ಕಳೆದ ಎಲ್ಲ ರಾತ್ರಿಗಳು, ನಾನು ಏಕೆ ಎಂದು ನೀವು ಯೋಚಿಸಿದ ಎಲ್ಲ ಸಮಯಗಳು, ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ನಿಮ್ಮ ವಿರುದ್ಧ ಒಗ್ಗಟ್ಟಾಗಿ ನಿಂತವರು, ನಗುವಿನೊಂದಿಗೆ ನಿಮ್ಮನ್ನು ವಂಚಿಸಿದವರು, ಸಿಹಿ ಮಾತುಗಳ ಹಿಂದೆ ವಿಷವನ್ನು ಮರೆಮಾಡಿದವರು, ಪ್ರತಿ ತಿರುವಿನಲ್ಲಿಯೂ ನಿಮ್ಮನ್ನು ಉಳಿಸಲು ಪ್ರಯತ್ನಿಸಿದವರು ಈಗ ತಮ್ಮದೇ ಆದ ಬಲೆಗೆ ಸಿಲುಕುತ್ತಾರೆ. ಅವರು ತಪ್ಪಿಸಿಕೊಳ್ಳಲು ಸಹ ಧೈರ್ಯ ಮಾಡುವುದಿಲ್ಲ. ಅವರ ಹಾದಿಗಳು ಇದ್ದಕ್ಕಿದ್ದಂತೆ ನಿರ್ಬಂಧಿಸಲ್ಪಡುತ್ತವೆ. ಅವರ ಯೋಜನೆಗಳು ವಿಫಲಗೊಳ್ಳುತ್ತವೆ ಮತ್ತು ಅವರ ಯಶಸ್ಸಿನ ಬಾಗಿಲುಗಳು
ಒಂದೊಂದಾಗಿ ಮುಚ್ಚಲ್ಪಡುತ್ತವೆ. ನಿಮ್ಮ ದಾರಿಯಲ್ಲಿದ್ದ ಕತ್ತಲೆ ಈಗ ಎಷ್ಟೋ ಬಲದಿಂದ ದೂರವಾಗುತ್ತದೆ ಎಂದರೆ ಅಷ್ಟು ದೊಡ್ಡ ಅಡೆತಡೆಗಳು ಹೇಗೆ ಸುಲಭವಾಗಿ ಮುರಿಯಲ್ಪಟ್ಟವು ಎಂದು ನೀವೇ ಆಶ್ಚರ್ಯಪಡುತ್ತೀರಿ. ಈ ಸಮಯವು ನಿಮ್ಮನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದರೆ ನಿಮ್ಮ ವಿರುದ್ಧ ಮಾತನಾಡುವವರು ಹಿಂತಿರುಗಿ ನೋಡಲು ಧೈರ್ಯ ಮಾಡುವುದಿಲ್ಲ. ನಿಮ್ಮ ಸುತ್ತಲೂ ಒಂದು ರಕ್ಷಣಾತ್ಮಕ ವೃತ್ತವು ರೂಪುಗೊಂಡಿದೆ. ಅದು ಪ್ರತಿಯೊಂದು ನಕಾರಾತ್ಮಕ ಶಕ್ತಿಯನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಈ ಬಾರಿಯ ಹೊಡೆತವು ತುಂಬ ಶಕ್ತಿಯುತವಾಗಿರುತ್ತದೆ. ನಿಮಗೆ ಅನ್ಯಾಯ ಮಾಡಿದವರು ಚೇತರಿಸಿಕೊಳ್ಳುವುದು ಕಷ್ಟಕರವಾಗಿರುತ್ತದೆ. ಇಂದಿನಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಪ್ರಕಾಶಮಾನವಾಗಿರುತ್ತದೆ. ಬ್ರಹ್ಮಾಂಡವು ನಿಮ್ಮನ್ನು ಮೇಲಕ್ಕೆತ್ತಿ ನಿಮಗೆ ಮಾರ್ಗದರ್ಶನ ನೀಡುತ್ತಿರುವಂತೆ, ಪ್ರತಿಯೊಂದು ದಿಕ್ಕು ನಿಮ್ಮ ಪರವಾಗಿ ಮಾತನಾಡುತ್ತಿರುವಂತೆ, ಗಾಳಿಯು ಸಹ ಈಗ ನಿಮಗಾಗಿ ಸಕಾರಾತ್ಮಕ ಸಂಕೇತಗಳನ್ನು ಹೊತ್ತೊಯ್ಯುತ್ತಿರುವಂತೆ, ನೀವು ಮುಂದೆ ಆಗುತ್ತಿದ್ದಂತೆ ಅಧಿಕಾರಿಗಳು ದಾರಿ ಮಾಡಿಕೊಡುತ್ತಾರೆ. ನೀವು ನಿಲ್ಲಿಸಲು ಪ್ರಯತ್ನಿಸಿದವರು ವಿಧಿ ನಿಮ್ಮನ್ನು ಮುಂದಕ್ಕೆ ತಳ್ಳುತ್ತದೆ. ಏಕೆಂದರೆ ಈಗ ನೀವು ಗೌರವ, ಗೆಲುವು ಮತ್ತು ಪ್ರತಿಕಾರದ ಸಮತೋಲನವನ್ನು ಪೂರೈಸುವ ಸ್ಥಾನವನ್ನು ತಲುಪುವ ಗುರಿ ಹೊಂದಿದ್ದೀರಿ. ಇಂದಿನವರೆಗೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಬೆಳೆಯುತ್ತಿರುವ ಶಕ್ತಿಯಲ್ಲಿ ಆಶ್ರಯ ಪಡೆಯುತ್ತಾರೆ. ನಿಮ್ಮ ಬೆಳೆಯುತ್ತಿರುವ ಶಕ್ತಿಯಿಂದ ಭಯಭೀತರಾಗುತ್ತಾರೆ. ಸನ್ನಿವೇಶಗಳು ಎಷ್ಟು ತಿರುವು ಪಡೆಯುತ್ತವೆ ಎಂದರೆ ನಿಮ್ಮನ್ನು ಕೆಳಕ್ಕೆ ಇಳಿಸಲು ಪ್ರಯತ್ನಿಸಿದವರು ಇಂದು ತಮ್ಮದೇ ಆದ ಕ್ರಿಯೆಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಕಂಡುಬರುತ್ತದೆ. ಈ ಬದಲಾವಣೆಯು ಇದ್ದಕ್ಕಿದ್ದಂತೆ ವೇಗವಾಗಿ ಮತ್ತು ಈಗ ನೀವು ಮುಂದುವರಿಯುವುದು ಮಾತ್ರವಲ್ಲ, ನಿಮ್ಮ ಗುರುತು, ನಿಮ್ಮ ಗೌರವ, ನಿಮ್ಮ ಪ್ರಭಾವ ಎಷ್ಟು ಪ್ರಬಲವಾಗಿದೆ ಎಂದರೆ ಜನರು ನಿಮ್ಮ ಹೆಸರನ್ನು ಕೇಳಿದ ಕೂಡಲೇ ನಿಧಾನಗೊಳ್ಳುತ್ತಾರೆ. ನೀವು ಏನನ್ನು ಹೇಳಬೇಕಾಗಿಲ್ಲ, ಏನನ್ನು ಸಾಬೀತುಪಡಿಸಬೇಕಾಗಿಲ್ಲ. ನೀವು ಮುಂದುವರಿಯುತ್ತಲೇ ಇರಬೇಕು, ಏಕೆಂದರೆ ಪರಿಣಾಮವು ಇನ್ನು ಮುಂದೆ ನಿಮ್ಮ ಮಾತುಗಳ ಮೇಲೆ ಅಲ್ಲ, ಆದರೆ ನಿಮ್ಮ ಶಕ್ತಿಯ ಮೇಲೆ ಆಧಾರಿತವಾಗಿರುತ್ತದೆ. ಸ್ನೇಹಿತರೆ, ಈಗ ನಿಮ್ಮನ್ನು ನೋಯಿಸಿದವರು ಈ ಚಂಡಮಾರುತ ಎಲ್ಲಿಂದ ಬಂತು ಎಂದು ಕೇಳುತ್ತಾರೆ. ಈ ಬದಲಾವಣೆ ಯಾವ ಶಕ್ತಿ ಕಾರಣವಾಯಿತು? ಈ ಪ್ರಕ್ರಿಯೆ ಹೇಗೆ ಇಷ್ಟ ವೇಗವಾಗಿ ಆಯಿತು? ಮತ್ತು ನಂತರ ನ್ಯಾಯದ ಸಮಯ ಬಂದಾಗ ಯಾವುದೇ ಶಕ್ತಿಯು ಅದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಮುಂದುವರಿಯುತ್ತಲೇ ಇರಬೇಕು, ಏಕೆಂದರೆ ಮುಂಬರುವ ಸಮಯಗಳು ನಿಮಗಾಗಿ ಬಾಗಿಲುಗಳನ್ನು ತೆರೆಯುತ್ತವೆ, ಆದರೆ ಅದನ್ನು ಯಾರು ಮುಚ್ಚಲು ಧೈರ್ಯ ಮಾಡುವುದಿಲ್ಲ. ಈ ಅದೃಶ್ಯ ಶಕ್ತಿಯು ನಿಮ್ಮ ಸುತ್ತಲೂ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಿದ್ದಂತೆ ಮನಸ್ಸುಗಳು, ಅವರ ಆತ್ಮವಿಶ್ವಾಸ, ಅವರ ಧೈರ್ಯ ಕುಸಿಯುತ್ತದೆ. ಈಗ ಅವರು ಒಂದು ಕಾಲದಲ್ಲಿ ನಿಮ್ಮನ್ನು ಅಪಹಾಸ್ಯ ಮಾಡಿದ ಅದೇ ಜನರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದರು. ಶನಿದೇವನ ಆಶೀರ್ವಾದದಿಂದ ನೀವು ಎಲ್ಲ ರೀತಿಯ ಯಶಸ್ಸನ್ನು ಸಾಧಿಸುವಿರಿ ಮತ್ತು ನಿಮ್ಮ ಜೀವನವು ಸಂತೋಷ ಮತ್ತು ಸಂತೋಷದಿಂದ ತುಂಬಿರುತ್ತದೆ. ಆದ್ದರಿಂದ ಪ್ರಿಯ ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೆಯುವ ಮತ್ತು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಸಮಯ ಬಂದಿದೆ. ಲೆಕ್ಕವಿಲ್ಲದಷ್ಟು ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳಲಿದೆ ಮತ್ತು ನೀವು ಮಾಡಬೇಕಾಗಿರುವುದು ಅವುಗಳನ್ನು ಬುದ್ಧಿವಂತಿಕೆಯಿಂದ ವಶಪಡಿಸಿಕೊಳ್ಳುವುದು. ಶನಿದೇವನ ಆಶೀರ್ವಾದಗಳು ನಿಮ್ಮೊಂದಿಗಿದೆ ಮತ್ತು ಅವನು ಪ್ರತಿ ಕಷ್ಟದ ಮೂಲಕ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಾನೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ನಿಮ್ಮನ್ನು ಕರೆದೊಯ್ಯುತ್ತಾನೆ. ನಿಮ್ಮ ಜೀವನದಲ್ಲಿ ಬರುವ ಯಾವುದೇ ಬದಲಾವಣೆಗಳನ್ನು ಸ್ವಾಗತಿಸಿ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ. ಶನಿದೇವನ ಆಶೀರ್ವಾದದಿಂದ ನಿಮ್ಮ ಜೀವನವು ಮೊದಲಿಗಿಂತ ಹೆಚ್ಚು ವೈಭವಯುತ ಮತ್ತು ಸಂತೋಷದಾಯಕವಾಗುತ್ತದೆ. ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲೆಡೆ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಸ್ನೇಹಿತರೆ, ಇಂದು ನಾನು ಈ ಒಂದು ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಅದು ಒಮ್ಮೆ ಕಲಿತರೆ ನಿಮ್ಮ ಜೀವನವನ್ನು ತುಂಬ ಸಂಪಿಸಿದರೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತಿಸಬಹುದು. ಒಂದು ವಿಶೇಷ ಕ್ಷಣ ಬರಲಿದೆ ಮತ್ತು ನಿಮ್ಮ ಹಣೆ ಬರಹವು ನಿಮ್ಮ ಕಣ್ಣುಗಳ ಮುಂದೆ ಬದಲಾಗುವುದನ್ನು ನೀವು ನೋಡುವ ಸಮಯ ಇದು. ಹೌದು, ನಿಮ್ಮ ಹಣೆ ಬರಹವು ತಿರುವು ಪಡೆಯಲಿದೆ. ನಿಮ್ಮ ಹಣೆ ಬರಹವು ಸೂರ್ಯನಂತೆ ಹೊಳೆಯುತ್ತದೆ. ಅನೇಕ ಜನರು ತಮ್ಮ ಕಠಿಣ ಪರಿಶ್ರಮದ ಹೊರತಾಗಿ ಈ ಜಗತ್ತಿನಲ್ಲಿ ಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಇದಕ್ಕೆ ಸಾಕಷ್ಟು ಪುರಾವೆಗಳಿವೆ. ನಿಮ್ಮ ಮನೆಯಲ್ಲಿ ಆಗಾಗ ಜಗಳಗಳು, ಆರ್ಥಿಕ ಸಮಸ್ಯೆಗಳು ನಿರಂತರವಾಗಿ ಹೆಚ್ಚುತ್ತಿದೆ ಮತ್ತು ನೀವು ಯಶಸ್ಸಿನ ಹತ್ತಿರ ಬಂದಾಗಲೆಲ್ಲ ಕೆಲವು ಅಡೆತಡೆಗಳು ಉದ್ಭವಿಸುತ್ತದೆ. ಇದಕ್ಕೆ ಏಕೈಕ ಕಾರಣವೆಂದರೆ ನಿಮ್ಮ ಮೇಲೆ ನಕಾರಾತ್ಮಕ ಶಕ್ತಿಗಳು ಬಳಸುತ್ತಿರುವ ವ್ಯಕ್ತಿ. ಆದ್ದರಿಂದ ಆ ವ್ಯಕ್ತಿಯ ಬಗ್ಗೆ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಈಗ ನಿಮ್ಮನ್ನು ಗುರುತಿಸಿಕೊಂಡು ಅವರಿಂದ ದೂರವಿರಿಸುವ ಸಮಯ. ಇಂದಿನ ವಿಡಿಯೋ ನಿಮಗೆ ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಇದನ್ನು ಆರಂಭದಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ ಮತ್ತು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿ. ಇದರ ಸರಳ ಮಾಹಿತಿಯಲ್ಲ, ಆದರೆ ಇದು ನಿಮ್ಮ ಜೀವನವನ್ನು ಬದಲಿಸುವ ಸತ್ಯ. ನಿಮ್ಮ ಅದೃಷ್ಟವು 1000 ಪಟ್ಟು ಪ್ರಕಾಶಮಾನವಾಗಿ ಹೊಳೆಯಲಿದೆ,
ಏಕೆಂದರೆ ನಿಮ್ಮ ಹಣೆಬರಹವು ಸಂಪೂರ್ಣವಾಗಿ ಬದಲಾಗಿದೆ. ಈಗ ನೀವು ಚಿನ್ನದ ಮೊಟ್ಟೆಗಳನ್ನು ಇಡುವ ಕೋಳಿಯನ್ನು ಹುಡುಕಲಿದ್ದೀರಿ ಮತ್ತು ಈ ರಹಸ್ಯವು ನಿಮಗೆ ಮಾತ್ರ ಸೀಮಿತವಾಗಿರಬೇಕು. ಆದ್ದರಿಂದ ಈ ವಿಡಿಯೋವನ್ನು ಮಾತ್ರ ನೋಡಿ. ಈ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಆಶ್ಚರ್ಯಗೊಳಿಸುವ ಏನಾದರೂ ಸಂಭವಿಸಲಿದೆ. ಮುಂದಿನ 24 ಗಂಟೆಗಳಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯು ನಿಮ್ಮ ಹಣೆಬರಹದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾಳೆ. ಈಗ ಸಂತೋಷದ ಗಂಟೆಗಳು ಮೊಳಗಲಿವೆ ಮತ್ತು ನೀವು ಅಂತಹ ಒಂದು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಬದಲಾವಣೆಗಳಿಂದ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಲಿದ್ದೀರಿ. ಅನಗತ್ಯ ಒತ್ತಡವು ನಿಮ್ಮ ಜೀವನವನ್ನು ಆವರಿಸಿಕೊಳ್ಳಲು ಬಿಡಬೇಡಿ. ಹದಗೆಟ್ಟಿದ ಸಂದರ್ಭಗಳು ಮುಂಬರುವ ಸಮಯದಲ್ಲಿ ನಿಧಾನವಾಗಿಯಾದರೂ ತಾವಾಗಿಯೇ ಪರಿಹರಿಸಲ್ಪಡಲಾಗಿದೆ. ಮತ್ತೆ ನಿಕಟ ಸಂಬಂಧಿಗಳನ್ನು ಭೇಟಿಯಾಗುತ್ತೀರಿ. ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಪರಸ್ಪರ ಒಪ್ಪಿಗೆಯ ಮೂಲಕ ಪರಿಹರಿಸಬಹುದು. ನೀವು ಸಾಕಷ್ಟು ಸ್ನೇಹಿತರನ್ನು ಹೊಂದಿದ್ದೀರಿ ಮತ್ತು ಅದು ಅವರ ಕೆಲಸ ಮತ್ತು ನಿರ್ಧರಿಸಬಹುದು. ನಿರ್ದಿಷ್ಟ ಕಾರ್ಯಕ್ಕೆ ಅಡ್ಡಿ ಉಂಟಾದರೆ ನಿಮ್ಮ ಸ್ನೇಹಿತರು ಇನ್ನಿತರು ಅನುಮಾನಾಸ್ಪದವಾಗಿರಬಹುದು. ಕೆಲಸಕ್ಕೆ ಅಡ್ಡಿ ಉಂಟಾಗಿದ್ದರೆ ಹಿಂದಿನ ಕಾರಣ ನೀವು ಮಾತ್ರ. ನಿಮ್ಮ ಸೋಮಾರಿ ಸ್ವಭಾವ, ಅಪರಿಚಿತರೊಂದಿಗೆ ಅತಿಯಾದ ಸಂಪರ್ಕವನ್ನು ತಪ್ಪಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ತಪ್ಪು ಕಲ್ಪನೆಗಳಿದ್ದರೆ ಸ್ನೇಹಿತರೆ, ಈ ತಪ್ಪು ಕಲ್ಪನೆಗಳು ಮತ್ತು ತಪ್ಪು ಕಲ್ಪನೆಗಳನ್ನು ಸಾಧ್ಯವಾದಷ್ಟು ಬೇಗ ತೆರವುಗೊಳಿಸಿ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಅಸಡ್ಡೆ ತೋರಬಾರದು. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ವಿನೋದ ಮತ್ತು ಇತರ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಹೌದು, ಮತ್ತೆ ವಿಷ್ಣು ನಿಮ್ಮ ಮನೆಗೆ ಬರುತ್ತಿದ್ದಾನೆ. ನೀವು ನಂಬುವವರೆಗೂ ನೀವು ಓಂ ಕುಬೇರ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ನಂತರ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ಕಳೆದ 5 ದಿನಗಳಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಂಸ ಅಥವಾ ಮೀನು ಬೇಯಿಸಿದರೆ ನಿಮ್ಮ ಸ್ನೇಹಿತರೆ, ನಿಮ್ಮ ಶುಚಿಗೊಳಿಸುವ ನೀರಿಗೆ ಸ್ವಲ್ಪ ಗಂಗಾ ನೀರು ಅಥವಾ ಸ್ವಲ್ಪ ಉಪ್ಪು ಸೇರಿಸಲು ಮರೆಯಬೇಡಿ. ಇದು ನಿಮ್ಮ ಮನೆಯಿಂದ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತದೆ. ನೆನಪಿಡಿ, ಅನೇಕ ಜನರು ಅವರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿದಾಗ ಮೊದಲು ಸ್ವಲ್ಪ ಸ್ವಚ್ಛಗೊಳಿಸಿ, ನಂತರ ಬಿಟ್ಟು ಎಲ್ಲೋ ಹೋಗಿ ನಂತರ ಮತ್ತೆ ಪ್ರಾರಂಭಿಸಿ. ನೀವು ಇದನ್ನು ಮಾಡಬಾರದು. ನೀವು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸುವಾಗ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರವೇ ನಿಲ್ಲಿಸಿ. ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ತಕ್ಷಣ ನಿಮ್ಮ ಮನೆಯಿಂದ ಹೊರಹೋಗುತ್ತದೆ. ಹೌದು, ಇದು ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತದೆ. ಆದ್ದರಿಂದ ಇದನ್ನು ಮಾಡಿ. ಮತ್ತು ನೀವು ಮಾಡಬೇಕಾದ 2ನೆಯ ವಿಷಯವೆಂದರೆ ಅಂಗಡಿಗೆ ಹೋಗಿ ಸಂತನ ಆಗಮನದ ಮೊದಲು ಚೂಡಾ, ಹಾಲು, ಮೊಸರು, ಸಕ್ಕರೆಯಂತಹ ಶುದ್ಧ ಆಹಾರ ಪದಾರ್ಥಗಳನ್ನು ತಕ್ಷಣ ತರುವುದು. ನೀವು ಈ ವಸ್ತುಗಳನ್ನು ಸಂತನಿಗೆ ತಿನ್ನಿಸಬಹುದು ಅಥವಾ ನೀವು ಮನೆಯಲ್ಲಿ ಕೀರ್ ಮಾಡಬಹುದು. ನೀವು ಅವರಿಗೆ ಆಹಾರ ನೀಡಬಹುದು, ಆದರೆ ನೀವು ಅವುಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಬೇಕು. ಹೌದು. ಮತ್ತು 2ನೆಯ ವಿಷಯವೆಂದರೆ ಸ್ನೇಹಿತರೆ, ನೀವು ಮುಂದಿನ 48 ಗಂಟೆಯಲ್ಲಿ ಈ ಕೆಲಸವನ್ನು ಮಾಡಬೇಕು. ಹಾಗಾಗಿ ನೀವು ಹನುಮಾನ್ ಚಾಲಿಸವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡಾಗ ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿ ಇರುತ್ತದೆ. ನೀವು ಅದೃಷ್ಟದ ನಿಮ್ಮ ಕಡೆ ಬರುತ್ತದೆ. ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗಲು ಪ್ರಾರಂಭಿಸುತ್ತದೆ. ಮುಂದಿನ 24 ಗಂಟೆಗಳಲ್ಲಿ ನೀವು ಯಾರಿಗಾದರೂ ಸಹಾಯ ಮಾಡಬೇಕಾದರೆ ಹಿಂದೆ ಸರಿಯಬೇಡಿ. ಹೌದು, ಅನೇಕ ಬಾರಿ ಯಾರಾದರೂ ತೊಂದರೆಯಲ್ಲಿ ಸಿಲುಕಿರುವವರನ್ನು ನಾವು ನೋಡುತ್ತೇವೆ. ಯಾರಾದರೂ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಆದ್ದರಿಂದ ನಾವು ಏನನ್ನಾದರೂ ಮಾಡುವ ಮೂಲಕ ಅವರನ್ನು ತೊಡೆದು ಹಾಕಲು ಮತ್ತು ಅವರನ್ನು ಅಲ್ಲಿಂದ ಹೊರಗೆ ತರಲು ಯೋಚಿಸುತ್ತೇವೆ. ಈ 24 ಗಂಟೆಗಳಲ್ಲಿ ನೀವು ಈ ತಪ್ಪನ್ನು ಮಾಡಬಾರದು. ನೀವು ಯಾರನ್ನಾದರೂ ನೋವಿನಲ್ಲಿ ತೊಂದರೆಯಲ್ಲಿ ನೋಡಿದರೆ ಅವರನ್ನು ತೊಂದರೆಯಿಂದ ಕಾಪಾಡಿ. ಯಾರನ್ನಾದರೂ ಆಗಲಿ ಅವರಿಗೆ ಸಹಾಯ ಮಾಡಬೇಕು. ದಯೆಯಿಂದ ನೋಡಿಕೊಳ್ಳಲು ಪ್ರಯತ್ನಿಸಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯಿಂದ ವರ್ತಿಸಿ, ಸಹಾಯವನ್ನು ಮಾಡಿ ಸ್ನೇಹಿತರೆ. ಖಂಡಿತ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.